ನಮಸ್ಕಾರ ಬಂಧುಗಳೇ, ಹೇಗಿದ್ದೀರ ಎಲ್ಲ? ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅದು ಕೆಲವು ತುಂಬ ಸಿಂಪಲ್ಲು ಅಕ್ಕಿ ರೊಟ್ಟಿ ಮಾಡೋದು, ಆದರೂ ಕೆಲವರು ತುಂಬ ಹಿಂಸೆ ರೊಟ್ಟಿ ಮಾಡೋದು ಅಂತಾರೆ. ಅದಕ್ಕೋಸ್ಕರ ನಾನಿವತ್ತು ಸಿಂಪಲಾಗಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡೋಣ ಅಂತ ಫಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಪುಡಿ ಉಪ್ಪು ಹಾಕಿದ್ದೀನಿ. ಮತ್ತು ಅನ್ನ ಇರುತ್ತಲ್ಲ, ಅನ್ನನ ಕಲಸಿ ಚೆನ್ನಾಗಿ ಹುಡಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ರಿಸ್ಕ್ ಅಂತೇನಿಲ್ಲ, ಆರಾಮಾಗಿ ಒಂದೆರಡು ರೊಟ್ಟಿ ಪಟ ಅಂತ ಒಂದು 5 ನಿಮಿಷದೊಳಗೆ ಮಾಡ್ಕೊಂಬಿಡ್ಬೋದು. ಈ ಥರ ಚೆನ್ನಾಗಿ ಹುಡಿ ಮಾಡಿ ಕಲಸಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಹದ ಬರೋವರೆಗೆ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿದಿಬೇಕು. ಈ ಥರ ಕೆಲವರು ರೊಟ್ಟಿಲೂ ತುಂಬ ಥರ ಇದೆ, ಒಂದೇ ಥರ ಅಂತೆಲ್ಲ. ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ರೊಟ್ಟಿ ಮಾಡ್ತಾರೆ. ಕೆಲವರು ತುಂಬ ತೆಳುವಾಗಿ ತೊಟ್ಬಿಟ್ಟು ಹಂಗೆ ಹಂಚಿಗೆ ಸವರ್ತಾರೆ. ಇನ್ನು ಕೆಲವರು ಒಂದು ಎಲ್ಲ ಬೇಯಿಸ್ಕೊಂಡು, ಅನ್ನ ಎಲ್ಲ ಬೇಯಿಸ್ಕೊಂಡು ಮತ್ತು ಮುದ್ದೆ ತಿರುವಿ ಅದರಲ್ಲೂ ರೊಟ್ಟಿ ಕೂಡ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಥರ ರೊಟ್ಟಿ ಮಾಡ್ತಾರೆ. ಈಗ ಬಯಲುಸೀಮೆಲೆಲ್ಲ ಈ ಥರ ರೊಟ್ಟಿನೇ ತುಂಬ ಜಾಸ್ತಿ. ಅಲ್ಲಿ ಎಣ್ಣೆ ಯಾವುದಕ್ಕೂ ಯೂಸ್ ಮಾಡಲ್ಲ. ಈಗ ಎಣ್ಣೆ ಇಲ್ದೇ ತಿಂಡಿ ಮಾಡ್ಬೋದು ಅಂದರೆ ಇದೇ ಥರದ್ದೇ ನಾವು ಮಾಡಬೇಕಾಗತ್ತೆ. ಈಗ ಇದಕ್ಕೊಂದು ಸ್ವಲ್ಪ ಕೂಡ ಎಣ್ಣೆ ಸೋಗಿಸಲ್ಲ. ಅದರಿಂದ ಈಗ ನಮಗೆ ಎಣ್ಣೆ ಬೇಡ, ಎಣ್ಣೆ ತಿಂದರೆ ದಪ್ಪ ಆಗ್ತೀವಿ ಅಂತ ಹೇಳೋರು ಈ ಥರ ಎಲ್ಲ ಮಾಡ್ಕೋಬೋದು. ಈಗ ಚಪಾತಿ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ನಾನು ಎಣ್ಣೆ ಹಾಕಲೇಬೇಕು. ಈಗ ಇದನ್ನು ಮಾಡೋದ್ರಿಂದ, ಅಕ್ಕಿ ರೊಟ್ಟಿ ಮಾಡೋದ್ರಿಂದ ಇದು ಯಾವ ಎಣ್ಣೆ ಕೂಡ ಯೂಸ್ ಮಾಡಲ್ಲ. ಅದು ಅಲ್ಲದೆ ಇದು ರೊಟ್ಟಿಗೆ ನಾವು ಬಳಸೋದು ಇದು ಕಬ್ಬಿಣದ್ದು ಹಂಚು ಬರುತ್ತಲ್ಲ ಅದು. ಈಗ ಬಾಡಿಲೆಲ್ಲ ತುಂಬ ಕಬ್ಬಿಣದ ಅಂಶ ಕಮ್ಮಿ ಐತೆ ಅನ್ನೋರಿಗೆಲ್ಲ ಈ ಥರ ಆಲ್ಮೋಸ್ಟ್ ಈ ಥರ ಎಲ್ಲ ಮಾಡ್ಕೋಬೋದು. ಈ ಥರ ಕಬ್ಬಿಣದ ಹಂಚಲ್ಲಿ ಆರಾಮಾಗಿ ಸುಟ್ಕೊಂಡು ತಿನ್ಬೋದು. ಇದರಿಂದ ಯಾವುದೇ ಥರ ಪ್ರಾಬ್ಲಮ್ ಆಗೋಲ್ಲ. ಇನ್ನು ಹೆಲ್ತ್ಗೆ ಒಳ್ಳೆಯದು. ಕಬ್ಬಿಣದ ಪಾತ್ರೆಲ್ಲಂತೂ ನಾವು ಅಡುಗೆ ಮಾಡೋಕ್ಕಾಗಲ್ಲ. ಅದ್ರ ಬದಲು ಒಂದು ರೊಟ್ಟಿನ ಇದು ಕಬ್ಬಿಣದ ಹಂಚಲ್ಲಿ ಸುಟ್ಬಿಟ್ಟು ಅದನ್ನು ತಿನ್ಬೋದು. ಹೆಲ್ತ್ಗೂ ಕೂಡ ಒಳ್ಳೆಯದು. ನೋಡಿ, ಈ ಥರ ಅದನ್ನು ಉಂಡೆ ಮಾಡಿಟ್ಕೊಂಡಿದ್ದೀನಿ. ಚೆನ್ನಾಗಿ ಕಲಸಿ ಈ ಥರ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷದಲ್ಲಿ ಆಗೋಗುತ್ತೆ. ಜಾಸ್ತಿ ಟೈಮೇ ಬೇಕಾಗಿಲ್ಲ. ಬೇಗ ಪಟ ಅಂತ ಮಾಡ್ಕೊಬಿಡ್ಬೋದು. ಮನೇಲಿ ಚಟ್ನಿ ಪುಡಿ ಮತ್ತು ಇನ್ನು ಚಟ್ನಿ ಎಲ್ಲ ಇದ್ದೇ ಇರುತ್ತಲ್ಲ. ಈಗ ಮನೇಲಿ ಅಂದರೆ ಆಲ್ಮೋಸ್ಟು ನಾನು ಅವತ್ತು ಉಚ್ಚಳ ಪುಡಿ ಹೇಳಿದ್ನಲ್ಲ, ಅದನ್ನು ಮಾಡಿಟ್ಟಿದ್ದೀನಿ. ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಹೊತ್ತು ತಿಂಡಿಗೆ ಇನ್ನೇನು ಒಬ್ಬೊಬ್ಬರೇ ಇರೋದ್ರಲ್ಲಿ ಒಬ್ಬೊಬ್ಬರು ಒಂದೊಂದೆರಡು ರೊಟ್ಟಿ ಹಾಕ್ಕೊಂಡ್ರೆ ಆರಾಮಾಗಿ ಅವತ್ತಿನ ತಿಂಡಿ ಎಲ್ಲ ಮುಗಿದೋಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ತಟ್ಬಿಟ್ಟು ಅದು ಚೆನ್ನಾಗಿ ಕಾಯ್ದಿದೆಯಲ್ಲ, ಇವಾಗ ಅದಕ್ಕೆ ತವ ಮೇಲೆ ಹಾಕಿದ್ದೀನಿ. ಈಗ ಮತ್ತೆ ಅದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ. ಮತ್ತು ಇನ್ನೊಂದು ರೊಟ್ಟಿ ಸುಟ್ಕೊಳ್ಳೋಣ. 2 ಸಾಕಾಗತ್ತೆ. ಅದಕ್ಕೋಸ್ಕರ 2 ಸಾಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ನಮ್ಗೆ ತುಂಬ ತೆಳುವಾಗಿ ಕೂಡ ತೊಟ್ಕೊಬೋದು. ಇದರಲ್ಲಿ ನಮ್ಗೆ ತುಂಬ ದಪ್ಪ ಏನು ಬರೋಲ್ಲ, ತುಂಬ ತೆಳುವಾಗೂ ತೊಟ್ಕೊಬೋದು. ಕೆಲವರು ತುಂಬ ತೆಳುವಿದ್ರೆ ಇಷ್ಟಪಡಲ್ಲ, ಹೊಟ್ಟೆ ತುಂಬಲ್ಲ ಅಂದ್ಬಿಟ್ಟು ಇಷ್ಟಪಡಲ್ಲ. ಸ್ವಲ್ಪ ದಪ್ಪ ಇರಬೇಕು, ಆ ಥರದ್ದು ಇಷ್ಟಪಡ್ತಾರೆ. ಅವರವರು ಅಭಿರುಚಿ. ಒಬ್ರಿಗೆ ತೆಳು ಬೇಕು, ಒಬ್ಬರಿಗೆ ಸ್ವಲ್ಪ ದಪ್ಪ ಬೇಕು. ಅಕ್ಕಿ ರೊಟ್ಟಿಯನ್ನು ಮಾಮೂಲಿ ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಗಟ್ಟಿಗೂ ಇರುತ್ತೆ, ಸ್ಮೂತಾಗೂ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಣ್ಣೆ ಏನು ಯೂಸ್ ಮಾಡಿರಲ್ವಲ್ಲ. ಇವಾಗ ಅದೊಂದು ಸ್ವಲ್ಪ ಮೇಲ್ಗಡೆ ಒಂದು ಸೈಡ್ ಬಂದಿದೆ, ಅದಕ್ಕೆ ನೀರು ಸವರ್ಬಿಟ್ಟು ಈಗ ಉಲ್ಟಾ ಮಾಡಿ ಹಾಕಿದ್ದೀನಿ. ನೋಡಿ, ಈಗ ಅದನ್ನು ಮತ್ತೆ ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಜೋರು ಉರಿಲೇ ಬೇಯಿಸ್ಕೋಬೇಕು. ರೊಟ್ಟಿ ಬೇಗ ಬೇಯಲ್ಲ, ಅದಕ್ಕೋಸ್ಕರ ಸಣ್ಣ ಉರಿ ಬೇಡ, ಜೋರು ಉರಿಲೇ ಈ ಥರ ರೊಟ್ಟಿ ಬೇಯಿಸ್ಕೋಬೇಕು. ಈಗ ಇದು ಹಂಗೆ ತವ ಮೇಲೆ ಸವರ್ತಾರಲ್ಲ, ಅದನ್ನಾದರೆ ಸಣ್ಣ ಉರಿಲಿ ಬೇಯಿಸ್ಕೋಬೇಕು. ಈ ಥರ ರೊಟ್ಟಿನ ಸ್ವಲ್ಪ ಜೋರು ಉರಿಲೇ ಬೇಯಿಸ್ಕೋಬೇಕು. ನೋಡಿ, ಈಗ 2 ಸೈಡು ಬೆಂದಿದೆ. ಚೆನ್ನಾಗೂ ಅನಿಸುತ್ತೆ ರೊಟ್ಟಿ. ಏನೋ ಒಂಥರ ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ರೊಟ್ಟಿ ಇಷ್ಟಪಡ್ತಾರೆ. ನೋಡಿ, ಈ ಥರ 2 ಸೈಡ್ ಬೇಯಿಸ್ಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ನಾವು ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ, ಬೆಳಿಗ್ಗೆ ರೊಟ್ಟಿ ಮಾಡಿಬಿಟ್ರೆ ಸಂಜೆವರೆಗೂ ಇನ್ನೇನು ಕೇಳಲ್ಲ. ರೊಟ್ಟಿ ತಿಂದ್ಬಿಟ್ಟು 1-2 ರೊಟ್ಟಿ ತಿಂದು ಹೊರಗಡೆ ಕೆಲ್ಸಕ್ಕೆ ಹೋದರೆ ಇನ್ನು ಸಂಜೆನೇ ಬಂದು ಊಟ ಮಾಡೋದು. ಹಂಗೆ ಇದು ಹೊಟ್ಟೆಯಲ್ಲೂ ಸ್ವಲ್ಪ ಗಟ್ಟಿನೂ ಕೂಡ ಇರುತ್ತೆ, ಬೇಗ ಜೀರ್ಣ ಆಗೋಲ್ಲ ಬೆಳಿಗ್ಗೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ ಅದು. ಈಗ ಸ್ವಲ್ಪ ಮೇಲ್ಗಡೆ ನೀರು ಸವರ್ಬಿಟ್ಟು ಇವಾಗ ಅದನ್ನು ಉಲ್ಟಾ ಮಾಡಿ ಹಾಕ್ತೀನಿ. ಬೇಗ ಆಗೋದು ಅಂದರೆ ಈ ಚಪಾತಿ ಎಲ್ಲ ಕಲಸಿ ಅದೊಂದು 10 ನಿಮಿಷನ ಇಡಬೇಕು. ಇದು ರೊಟ್ಟಿ ಆ ಥರ ಅಲ್ಲ, ಅವಾಗ ಕಲಸಿ ಅವಾಗಲೇ ಮಾಡೋದ್ರಿಂದ ಬೇಗನೂ ಆಗೋಗುತ್ತೆ. ಅರ್ಜೆಂಟು ಇಲ್ಲ, ಕೆಲಸ ಇದೆ, ನಾನು ಹೊರಗಡೆ ಹೋಗಬೇಕು, ತಿಂಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ 1-2 ರೊಟ್ಟಿ ಸಿಟ್ಬಿಟ್ಟು ಮನೇಲಿ ಚಟ್ನಿ ಪುಡಿ ಏನಾನ ಇದ್ದರೆ ಆರಾಮಾಗಿ ತಿಂದ್ಬಿಟ್ಟು ಹೋಗ್ಬಿಡ್ಬೋದು. 2 ಸೈಡ್ ಬೆಂದಿದೆ. ಇವಾಗ ಇದಕ್ಕೆ ನಾನು ಆವಾಗಲೇ ಹೇಳಿದ್ನಲ್ಲ, ಉಚ್ಚಳ ಪುಡಿಗೆ ಅದು ಮೊಸರು ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಟೇಸ್ಟ್ ಅಂತಂದು. ಇದಕ್ಕೂ ರಾಗಿ ರೊಟ್ಟಿಗೂ ಅಷ್ಟೇ ಯೂಸ್ ಮಾಡ್ಬೋದು ಅದನ್ನು. ನೋಡಿ, 1 ಕಪ್ಪಲ್ಲಿ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು ತೊಗೊಂಡಿದ್ದೀನಿ.
ನೋಡಿ ಈ ಥರ ಮೊಸರು ತೊಗೊಂಡಿದ್ದೀನಿ ಒಂದು ಕಪ್ಪಲ್ಲಿ, ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ. ತುಂಬ ಗಟ್ಟಿ ಮಾಡ್ಕೊತೀನಿ ನಾನು. ತೆಳುವು ಮಾಡ್ಕೊಬೋದು, ಸ್ವಲ್ಪ ಜಾಸ್ತಿನೇ ತೊಗೊಂಡು ಸ್ವಲ್ಪ ಪುಡಿ ಕಮ್ಮಿ ಹಾಕ್ಕೊಂಡು ತೆಳುವು ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಗಟ್ಟಿ ಇರಲಿ ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡು ಅದಕ್ಕೆ 1 ಸ್ಪೂನು ಹುಚ್ಚಳ ಪುಡಿ ಹಾಕಿದ್ದೀನಿ. ಈ ಕುಟ್ಟುಂಡಿ ಅಂತಾರಲ್ಲ ಅದಕ್ಕೆ, ಅದನ್ನು ನಾನು ಹುಚ್ಚಳ ಪುಡಿ ಅಂತ ಹೇಳಿದ್ದೀನಿ. ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇದೊಂದು ಸೂಪರಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕಂತೂ. ಈಗ ಹಳ್ಳಿದು ತಿಂಡಿ ಇಷ್ಟಪಡೋರಿಗೆ ಇದು ಹೇಳಿ ಮಾಡಿಸಿದ ತಿಂಡಿ, ಇದಕ್ಕಿಂತ ರಾಗಿ ರೊಟ್ಟಿಗೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ಹುಚ್ಚಳ ಪುಡಿ ಹುಚ್ಚಳ ಚಟ್ನಿ ಅಂತಾರಲ್ಲ ಅದಕ್ಕೆ ಇದು ತುಂಬ ಒಳ್ಳೆ ಕಾಂಬಿನೇಷನು. ನೋಡಿ ರೊಟ್ಟಿ ರೆಡಿಯಾಗಿದೆ, ಚೆನ್ನಾಗಿದೆ, ಬಿಸಿ ಬಿಸಿ ಇದೆ ಅಲ್ಲ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು.